ಹಲೋ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನಂದಿನಿ. ಸೀಗಡಿ ಫ್ರೈ ಮಾಡ್ಕೊಳ್ಳೋದು ಹೇಗಂತ ನೋಡೋಣ ಬನ್ನಿ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಶುಂಠಿ, ಟೊಮೊಟೊ, ಅರಿಶಿಣ ಕೊಂಬು, ಮೆಂತ್ಯ, ಜೀರಿಗೆ, ಗಸಗಸೆ, ಚಕ್ಕೆ, ಲವಂಗ, ಮೆಣಸು, ಕಾಯಿ ತುರಿ. ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, 2 ಹಸಿರು ಮೆಣಸಿನ್ಕಾಯಿ, ಸೀಗಡಿ. ಸಣ್ಣ ಸೀಗಡಿ ಚಳಿಗಾಲಕ್ಕೆ ಶೀತಕ್ಕೆಲ್ಲ ತುಂಬ ಒಳ್ಳೆಯದು. ಒಂದು ಪ್ಯಾನ್ ಮೇಲೆ ಮೆಂತ್ಯ ಜೀರಿಗೆ ಏನು ತೊಗೊಂಡಿದ್ವಿ ಅದನ್ನು ಹುರ್ಕೊಳ್ಳೋಣ. ತರಕಾರಿ ಸಾಂಬಾರು ಜೊತೆಲಿ ಚಟ್ನಿ ರೂಪದಲ್ಲಿ ಬಳಸ್ಬೋದು. ಈಗ ಎಲ್ಲದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ಸೀಗಡಿನ ಸ್ವಲ್ಪ ಹುರ್ಕೊಳ್ಳೋಣ. ರುಬ್ಕೊಂಡಾಗಿದೆ. ಸೀಗಡಿನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡು 2 ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಸೀಗಡಿನ ತೊಳ್ಕೊಳ್ಳೋಣ. ಎಣ್ಣೆ ಕಾದಿದೆ. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಹಾಕಿ ಮಿಕ್ಸಿ ಜಾರ್ಗೆ ಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಈರುಳ್ಳಿ, ಹಸಿರು ಮೆಣಸು ಬಾಡಿದೆ, ಹಾಗಾಗಿ ಟೊಮೊಟೊ ಹಾಕ್ಕೊಳ್ಳೋಣ. ಈಗ ರುಬ್ಬಿರೋ ಕಾಯಿ ಹಾಲನ್ನ ಸೋಸ್ಕೊಂಡು ತಗೊಳ್ಳೋಣ. ಟೊಮೊಟೊ ಬಾಡಿದೆ. ಈಗ ಸೀಗಡಿ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ನಂತರ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡೋಣ. ಸೋಸ್ಕೊಂಡು ತೆಗೆದಿರೋವಂಥ ಕಾಯಿ ಹಾಲನ್ನ ಬೆರೆಸ್ಕೊಳ್ಳೋಣ. ಅದೊಂದು ಸ್ವಲ್ಪ ಹೊತ್ತು ಕುದಿಬೇಕು ಸ್ನೇಹಿತರೆ. ನೋಡಿ, ಈಗ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.